ನಿಜವಾಗಲೂ ಇದೊಂದು ದುರಂತ. ಯಾವ ಸರ್ಕಾರನೇ ಇರಲಿ, ಯಾವುದೇ ಇರಲಿ, ಯಾವ ಈ ಥರ ಘಟನೆಗಳು ಬಂದಂಥ ಸಂದರ್ಭದಲ್ಲಿ ಉಗ್ರವಾದಂಥ ಕಠಿಣ ಕ್ರಮಗಳನ್ನು ತೆಗೆದು ಹೋದರೆ ಇದೇ ಥರ ಇವತ್ತು ನಡೀತಾ ಇತ್ತು. ಇವತ್ತು ಸದನದಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. ಯಾವುದೇ ಮಂತ್ರಿಗಳಿರ್ಬೋದು, MLA ಇರ್ಬೋದು, ಅಧಿಕಾರಿ ಇರ್ಬೋದು, ಇನ್ನೊಬ್ರು ಇರ್ಬೋದು, ಪ್ರತಿಯೊಬ್ಬರಿಗೂ ಸಹ ಇದು ಸಹಜವಾಗಿ ನಡೀತಾ ಇದೆ. ಇದನ್ನು ಕಡಿವಾಣ ಹಾಕುವಂಥದ್ದು ರಾಜ್ಯ ಸರ್ಕಾರದ ನಮ್ಮ ಹೋಮ್ ಮಿನಿಸ್ಟ್ರುಗಳು ಅದು ಮಾಡಬೇಕು ಅನ್ನೋದು ನಮ್ಮ ವಾದ. ಯಾಕಂದರೆ ದಿನನಿತ್ಯ ಏನಾಗಿದೆ, ಯಾರ್ದೋ 2 MLA ಇರ್ಬೋದು ಅಥವಾ ಯಾರ್ದು ಮಿನಿಸ್ಟ್ರು 4 ಜನದಿದೆ ಅಂತ ಕೇಳಿ ಪಾಪ ಆ ಮಿನಿಸ್ಟ್ರು ಕೊನೆಗೆ ಹೆಚ್ಚಿಗೆ ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋಗ್ಬೋದು. ಆ ಪರಿಸ್ಥಿತಿ ಆಗಿದೆ ಅಲ್ವಾ. ಅಂಥ ಪರಿಸ್ಥಿತಿ ಆಗೋದ್ರಿಂದ ಈ ಥರ ಘಟನೆಗಳು ಆಗಬಾರ್ದು. ಯಾಕಂದರೆ ಯಾವುದೇ ಇದ್ದರೂ ಸಹ ಇದಕ್ಕೆ ಕಠಿಣ ಕ್ರಮ ಹಾಕುವಂಥ ಕೆಲಸವನ್ನು ರಾಜ್ಯ ಸರ್ಕಾರ ಮಾಡಬೇಕು. ಬಹುಶಃ ಊಹಾಪೋಹಗಳಿಗೆ ಹಾಕೋದು ಬೇಡ. ಆದರೆ ಇವತ್ತು ಪ್ರಸ್ತಾಪ ಮಾಡಿದಾಗ ಗೊತ್ತಾಗುತ್ತೆ ಇದು ನಿಜವಾಗಿ ನಡೀತಾ ಇದೆ ಅಂತ ಅರ್ಥ ಆಗಿದೆ ಇವತ್ತು. ಅದರಿಂದ ಇವತ್ತು ದ್ವೇಷದ ರಾಜಕಾರಣದಲ್ಲಿ ಈ ಥರ ನಡೆಯೋದು ಸಹಜ ಆಗಿದೆ. ಇವತ್ತು ಈ ದ್ವೇಷದ ರಾಜಕಾರಣದಿಂದಲೇ ಈ ಥರ ಶುರುವಾಗಿದೆ. ಹಿಂದೆ ಆ ಥರ ಇರಲಿಲ್ಲ. ಆ ದ್ವೇಷದ ರಾಜಕಾರಣವನ್ನು ಹೊರತುಪಡಿಸಿ MLA ಮಂತ್ರಿಗಳನ್ನು ಪದ ಏನಾದ್ರು ಇದ್ದರೆ ಖಂಡಿತ ಇದು ಮುಂದಕ್ಕೆ ಒಳ್ಳೆಯದಾಗತ್ತೆ. ಇಲ್ಲ ಅಂತ ಹೋದರೆ ಇದು ಬರ್ಬಾದಾಗಿ ಹೋಗುತ್ತೆ ಮತ್ತು ಭಾಳ ಡೇಂಜರಸ್ ಇದು ಕೇಸ್ಗಳದ್ದಾಗುತ್ತೆ ಅನ್ನೋದು ಹೇಳ್ಬೋದು ಇವತ್ತು. ಮುನಿರತ್ನ ಅವನೇ ದೊಡ್ಡ ಕೇಡಿ, ಅವನೇ ಒಬ್ಬ ದೊಡ್ಡ ಮೋಸಗಾರ, ಗೊತ್ತಾಯ್ತಾ? ಅದೇ ಹೇಳ್ದಲ್ಲ, ಇದ್ರದ್ದು ಇಂಜೆಕ್ಷನಲ್ಲಿ ಹಾಕಿರುವಂಥ ಒಂದು ಭಾಳಷ್ಟು ಜನರ ಮೇಲೆ ಹಲ್ಲೆ ಮಾಡಿ ಎಷ್ಟೋ ರೌಡಿಗಳ ಕೇಸ್ಗಳು ಮಾಡಿರುವಂಥ ಒಬ್ಬ ವ್ಯಕ್ತಿ. ಆ ವ್ಯಕ್ತಿ ಬಾಯಲ್ಲಿ ಇಂಥ ಮಾತು ನಾವು ಕೇಳೋಕ್ಕೆ ಇಷ್ಟಪಡೋದಲ್ಲ. ಅವನಿಗೆ ನಾಚಿಕೆ ಆಗಬೇಕು. ಅವನಿಗೆ ಗೊತ್ತಿದೆ, ಅವನಿಗೆ ಏನಾರಿದ್ರೆ ತರ ಕೇಳಿ ಅವನಿಗೆ ಅಲ್ವಾ. ಒಬ್ಬ ವ್ಯಕ್ತಿ ಯಾರ ಅಂತ ಗೊತ್ತು. ಮುನಿರತ್ನ ಬಗ್ಗೆ ನಾನು ಮಾತಾಡೋಕ್ಕೆ ಹೋಗಲ್ಲ, ಹೇಸಿಗೆ ಆಗುತ್ತೆ ಅವನ ಬಗ್ಗೆ ಮಾತಾಡೋಕ್ಕೆ. ಅಷ್ಟು ಕೆಟ್ಟ ವ್ಯಕ್ತಿ ಬಗ್ಗೆ ಅವನು ನಮ್ಮ ಉಪಮುಖ್ಯಮಂತ್ರಿಗಳು ಮಾತಾಡುವಂಥ ಯೋಗ್ಯತೆ ಅವನಿಗಿಲ್ಲ. ಆದರೆ ಯಾರೇ ಮಾಡಿರ್ಬೋದು, ಈ ಥರ ಮಾಡಲಿಕ್ಕೆ ನಾನು ಮಾಡಬಾರ್ದು ಅಂತ ನಾನು ಇವತ್ತು ಅವರಲ್ಲಿ ಕೈ ಮುಗಿ ಕೇಳೋದು ಅಷ್ಟೇ. ದ್ವೇಷದ ರಾಜಕಾರಣ ನೀವು ಕೈ ಬಿಟ್ಟರೆ ಖಂಡಿತ ಸರಿಯಾಗುತ್ತೆ. ಇಲ್ಲ ಅಂದರೆ ಇದೇ ಥರ ನಡೀತಾ ಇರುತ್ತೆ. ಇದು ಆಗಬಾರ್ದು ಅಂತ ನನ್ನ ಉದ್ದೇಶ. ಅಲ್ಲ, CBI ಕೊಟ್ಟು ನಾವು ನೋಡಾಗಿದೆ ಅಲ್ಲ. CBIಗೆ ಎಷ್ಟು ಕೊಡ್ತೀರಿ, ಎಷ್ಟಂತದೇ CBI ಕೊಡ್ತೀರಿ? ನಮ್ಮ ರಾಜ್ಯದ ಪೊಲೀಸ್ ಇಲಾಖೆ ಮೇಲೆ ನಂಬಿಕೆ ಇಲ್ವಾ? ಕೊಡಲಿ, ಯಾಕೆ ಆಗೋದಲ್ಲ? ಮುಖ್ಯಮಂತ್ರಿಗಳು ಕೊಡಲಿ, ಯಾಕೆ ಅದು ಮಾಡಲಿಕ್ಕೆ ಸಾಧ್ಯ ಇಲ್ಲ? ಆಗುತ್ತೆ. ಆದರೆ ನಮ್ಮ ತನಿಖಾ ಸಂಸ್ಥೆಗಳು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇಡೀ ರಾಜ್ಯದಲ್ಲಿ ಹೆಸರಿದೆ. ಹಾಗಾಗಿ CBI ಕೊಟ್ಟಿದ್ದೆಲ್ಲ ಏನಾಗಿ ಹೋಗಿದೆ? ಎಲ್ಲ ಆಗೋಗಿದಾವ, ಎಲ್ಲ ಮುಕ್ತಾಯ ಆಗೋಗಿದಾವ. ಅವು ಕೊಟ್ಟರೆ ಈ ಸರ್ಕಾರ ಮುಗಿದು ಇನ್ನೊಂದು ಸರ್ಕಾರ ಬಂದರೂ ಅದು ಮುಗಿಯಲ್ಲ. ಅದು ಆದ್ದರಿಂದ ನಿಜವೂ ತೊಲಗಬೇಕು. ಈ ಥರ ಯಾವುದೇ ದ್ವೇಷ ರಾಜಕಾರಣವನ್ನು ಮತ್ತು ಈ ಥರ ಕೆಟ್ಟ ಸಂಸ್ಕೃತಿಯನ್ನು ದಯವಿಟ್ಟು ಮುಂದೆ ನಡೀಬಾರ್ದು, ಮುಂದೆ ಆಗಬಾರ್ದು. ಇದಕ್ಕೆ ಕಡಿವಾಣವನ್ನು ರಾಜ್ಯ ಸರ್ಕಾರ ಹಾಕಬೇಕನ್ನೋದು ನನ್ನ ಉದ್ದೇಶ. ಎಲ್ಲರೂ ಇರ್ರಿ, ಯಾರಾದರೂ ಏನು. ನಾನು ಹೇಳ್ತಾ ಇರೋದು ನನ್ನ ಒಬ್ಬ ಪಕ್ಷದವರು ಮಾತ್ರ ಅಂತಲ್ಲ. ಯಾವುದೇ ದ್ವೇಷದ ರಾಜಕಾರಣವನ್ನು ಇನ್ನು ಮೇಲೆ ಮಾಡೋಕ್ಕೆ ಹೋಗಬೇಡಿ. ಈ ಥರ ಕೆಟ್ಟ ಇದನ್ನು ಸಂಸ್ಕೃತಿ ಇದು ತರಕ್ಕೆ ಹೋಗಬೇಡಿ. ಯಾಕಂದರೆ ಇದು ಒಳ್ಳೇದಲ್ಲ. ಇದು ಮುಂದೆನೂ ಸಹ ಕೆಟ್ಟ ಪದ್ಧತಿ ಆಗಿಬಿಡುತ್ತೆ. ಇದು ಆಗಬಾರ್ದು ಅಂತೇಳಿ ಅದನ್ನು ಕಡೆಗಾಣಿಸುವಂಥದ್ದು. ಈಗ ಮೊನ್ನೆ ನಮ್ಮ ಸಾಲ ವಸೂಲಿಗೆ ಏನು ಮಾಡಿದ್ರಲ್ಲ, ಎಂಥ ಅದು ಮೈಕ್ರೋ ಫೈನಾನ್ಸಿಗೆ ಏನು ತಂದರು ಕಠಿಣ ಕ್ರಮ, ಆ ಥರ ಉಗ್ರವಾದಂಥ ಕ್ರಮ ತಗೊಳ್ಳುವಂಥ ಕೆಲಸ ಆಗಬೇಕು ಅನ್ನೋದು ನನ್ನ ಉದ್ದೇಶ ಅಷ್ಟೇ. ಇದು ಆಗಬೇಕು ಅನ್ನೋದು ನಾನು ಹೇಳ್ತಾ ಇದ್ದೀನಿ. ಇವತ್ತು ಯಾರೇ ಇರಲಿ, ಯಾರೇ ಎಷ್ಟು ದೊಡ್ಡವರು ಇರಲಿ, ಈ ಥರ ಮಾಡ್ಲಿಕ್ಕೆ ಬಿಡಬಾರ್ದು ಅಂತ. ಥ್ಯಾಂಕ್ ಯು. ಅದೇ ಸರ್, ಈ ಥರ ಆಗ್ಬಿಟ್ರೆ ಅಧಿಕಾರಿಗಳು ಹೇಗೆ ಕೆಲಸ ಮಾಡ್ತಾರೆ, MLA ಹೇಗೆ ಕೆಲಸ ಮಾಡ್ತಾರೆ, ಮಂತ್ರಿಗಳು ಹೇಗೆ ಕೆಲಸ ಮಾಡ್ತಾರೆ, ಇತರರು ಕೆಲಸ ಮಾಡೋದು ಭಾಳ ಕಷ್ಟ ಆಗುತ್ತೆ. ಬಟ್ ನಿಮ್ಮ ಮಾಧ್ಯಮದಲ್ಲಿ 1-2 ಜನ ಇದ್ದರೆ 20 ಜನ ನೀವು ತೋರಿಸಿದ್ದೀರಿ. ಅದರಿಂದ ಹೆದರಿಕೆ ಆಗೈತೆ ನಮಗೆ. ಅದರಿಂದ ಮೊನ್ನೆ ಹೇಳೋಣ, ಮೊನ್ನೆ 4 ಜನ ಅಂತ ನೀವೇ ಹೇಳಿದ್ರಿ. ಪಾಪ ಆ 4 ಜನ ಮಂತ್ರಿ ಯಾರೋ ಗೊತ್ತಿಲ್ಲ, ಅವ ಡವ ಅಂತ ಹೊಡ್ಕೊಂಡು ಬರ್ತಿದ್ರು. ಆ ಪಾಪ ಅವ್ರಿಗೆ ಹೆದರಿಕೆ ಆಗಿತ್ತು. ಈಗ 48 ಜನ ಆಗ್ಬಿಟ್ರೆ ಅವ್ರ ಕಥೆ ಏನಾಗಿತ್ತು ನನಗೆ ಭಯ ಆಗಿತ್ತು. ಅಲ್ಲ, ಅದೇ ರಾಜಣ್ಣನೇ ಕೇಳಬೇಕು. ರಾಜಣ್ಣ 48 ಜನ ಎಲ್ಲಿಂದ ತಂದಿ ಮರಯ್ಯ ಅಂತ. ಬಹುಶಃ ರಾಜಣ್ಣ ಹತ್ರ ಯಾರೋ ಹೋದಂಥವ್ರು ಹಿಡ್ಕೊಂಡು ಏನಂತ ಕೇಳಿಬಿಟ್ಟು ಕೊಟ್ಟಿರ್ಬೇಕು, ಏನೋ ಗೊತ್ತಿಲ್ಲ. ಬಟ್ ಭಾಳ ನಿಜವಾಗ್ಲೂ ಇದು ನೀಚ ಕೃತ್ಯವಾಗುತ್ತೆ. ಈ ಥರ ಆಗಬಾರ್ದು ಅನ್ನೋದು ನಮ್ಮ ಉದ್ದೇಶ.